ಹೆಲೋ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ನಿಮ್ದೆಲ್ಲ ಎಕ್ಸಾಮ್ಸ್ ಹತ್ರ ಬರ್ತಾ ಇವೆ. ನಂಗೊತ್ತು ನೀವೆಲ್ಲ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಹಾಗೆ ಭಯದಲ್ಲೂ ಇದ್ದೀರಾ ಅಂತ. ಹೇಗ್ ಓದ್ಬೇಕು, ಹೇಗಿಲ್ಲ, ಏನ್ ಓದ್ಬೇಕು, ಏನಿಲ್ಲ ಅಂತ. ಸೊ ಅದಕ್ಕಾಗಿನೇ ನಾನು ನಿಮ್ಗೋಸ್ಕರ ಬಯಾಲಜಿಯ ಟಾಪ್ 50 ಕ್ವಶನ್ಸ್ ಅನ್ನ ತಂದಿದ್ದೀನಿ. ಓಕೆನಾ? ಸೊ ಎಲ್ಲಾ ಕ್ವಶನ್ಸ್ ಅನ್ನ ನೀವು ಚೆನ್ನಾಗಿ ಓದ್ಕೋಬೇಕು. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಈ ಕ್ವಶನ್ ಅನ್ನ ನೀವು ಚೆನ್ನಾಗಿ ಓದ್ಕೊಂಡ್ರೆ, ಈ ಕ್ವಶನ್ ಅನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ, ಐ ಆಮ್ ಡ್ಯಾಮ್ ಶೋರ್ ನೀವು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ಅಂತ. ಸೊ ಶುರು ಮಾಡೋಣ. ಸೊ ಲೈಫ್ ಪ್ರೊಸೆಸಸ್ ಇಂದ, ಓಕೆ, ಲೈಫ್ ಪ್ರೊಸೆಸಸ್, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಹೆರಿಡಿಟಿ, ಹೌ ಡು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸ್, ಅವರ್ ಎನ್ವಿರಾನ್ಮೆಂಟ್, ಈ ಎಲ್ಲ ಕ್ವಶನ್ ಇಂದ ಚಾಪ್ಟರ್ ವೈಸ್ ನಾನು ಕ್ವಶನ್ ಅನ್ನ ತಂದಿದ್ದೀನಿ. ಸೊ ಒನ್ ಬೈ ಒನ್ ನಾವು ಕ್ವಶನ್ ಅನ್ನ ನೋಡೋಣ. ಯಾವ ಕ್ವಶನ್ ಇಂಪಾರ್ಟೆಂಟ್, ಯಾವ ಕ್ವಶನ್ ಮೇಲೆ ನೀವು ಜಾಸ್ತಿ ಫೋಕಸ್ ಕೊಟ್ಟು ಓದ್ಬೇಕು ಅಂತ. ಸೊ ಇಲ್ಲಿ ನೋಡ್ಬೇಕಾದ್ರೆ ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ ಅಂತ ಕ್ವಶನ್ ಇದೆ. ಹೌ ಆರ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟೆಡ್ ಇನ್ ಹ್ಯೂಮನ್ಸ್ ಅಂತ ತುಂಬಾ ಸಾರಿ ಕೇಳಿರೋ ಕ್ವಶನ್ ಇದೆ. ಸೊ ಈ ಕ್ವಶನ್ ಅನ್ನ ನೀವು ಚೆನ್ನಾಗಿ ಓದ್ಕೋಬೇಕು. ಮತ್ತೆ ಇಮ್ಮಡಿ ರಕ್ತ ಪರಿಚಲನೆಯ ಮಹತ್ವವನ್ನು ತಿಳಿಸಿ ಅಂತ, ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ, ಹ್ಯೂಮನ್ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಈ ಕ್ವಶನ್ ಬರೋದು. ಸ್ಟೇಟ್ ದ ಇಂಪಾರ್ಟೆನ್ಸ್ ಆಫ್ ಡಬಲ್ ಸರ್ಕ್ಯುಲೇಷನ್. ಸೊ ಡಬಲ್ ಸರ್ಕ್ಯುಲೇಷನ್ ಇಂಪಾರ್ಟೆನ್ಸ್ ಅನ್ನ ತಿಳಿಸಿದ್ರೆ, ಸಿಗ್ನಿಫಿಕೆನ್ಸ್ ಅನ್ನ ತಿಳಿಸಿ, ರೈಟ್ ಡೌನ್ ದ ಸಿಗ್ನಿಫಿಕೆನ್ಸ್ ಆಫ್ ಡಬಲ್ ಸರ್ಕ್ಯುಲೇಷನ್, ವೈ ದಿಸ್ ಡಬಲ್ ಸರ್ಕ್ಯುಲೇಷನ್ ಇಸ್ ನೆಸೆಸರಿ ಅಂತ ಕ್ವಶನ್ ಕೇಳಬಹುದು. ಸೊ ಅಪಧಮನಿಗಳು ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸಗಳನ್ನು ಬರೀರಿ. ತುಂಬಾ ಸಾರಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಈ ಕ್ವಶನ್ ಅನ್ನ ನೀವು ಸ್ಕಿಪ್ ಮಾಡದೆ ಓದ್ಬೇಕು. ದಟ್ ಈಸ್ ವಾಟ್ ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಆರ್ಟರೀಸ್ ಅಂಡ್ ವೇನ್ಸ್ ಅಂತ. ಸೊ ಮುಂದೆ ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವೇನು? ಓಕೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕೇಳಿರೋ ಕ್ವಶನ್. ಈ ಕ್ವಶನ್ ಆನ್ಸರ್ ನಾನು ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪರಪೋಷಕ ಜೀವಿಗಳು ಆಹಾರವನ್ನು ಸೇವಿಸಿ ಬಳಸಿಕೊಳ್ಳುವ ಯಾವುದಾದರೂ ಮೂರು ವಿಧಾನಗಳನ್ನು ಒಂದೊಂದು ಉದಾಹರಣೆಯೊಂದಿಗೆ ತಿಳಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಈ ಎಲ್ಲ ಕ್ವಶನ್ ಅನ್ನ ನೀವು ಚೆನ್ನಾಗಿ ಓದ್ಕೋಬೇಕು. ಲೈಕ್ ವಾಟ್, ಮೆನ್ಷನ್ ಎನಿ 3 strategies by which the food is taken and used in heterotrophs with an example for each ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಎಲ್ಲ ಟೈಪ್ ಆಫ್ ನ್ಯೂಟ್ರಿಷನ್ ಮೆಥಡ್ಸ್ ಅನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ. ಹೋಲೋಜೋಯಿಕ್, ಸ್ಯಾಪ್ರೋಫೈಟಿಕ್, ಪ್ಯಾರಾಸೈಟಿಕ್. ಸೊ ಇದನ್ನೆಲ್ಲ ಎಕ್ಸಾಂಪಲ್ ಸಮೇತ ನೀವು ಓದ್ಕೋಬೇಕು. ನೀವು ಏನೇ ಬರೀಲಕ್ಕೆ ಹೋದ್ರೆ ಎಕ್ಸಾಂಪಲ್ ಅನ್ನು, ಬಯಾಲಜಿಯಲ್ಲಿ ನೀವು ಎಕ್ಸಾಂಪಲ್ ನ ಮೆನ್ಷನ್ ಮಾಡಬೇಕು. ಸೊ ಎಕ್ಸಾಂಪಲ್ ನೊಂದಿಗೆ ಸ್ಟಡಿ ಮಾಡಿ. ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆ, ದ ಪ್ರೊಸೆಸ್ ಆಫ್ ಡೈಜೆಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗಿರಬಹುದು, ಪ್ರೋಟೀನ್ ಡೈಜೆಷನ್ ಆಗಿರಬಹುದು, ಲಿಪಿಡ್ ಡೈಜೆಷನ್ ಆಗಿರಬಹುದು. ಮೂರದ್ದು ಡೈಜೆಷನ್ ಅನ್ನ, ಆ ಪ್ರೊಸೆಸ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ. ಯಾವ ಡೈಜೆಷನ್ ಪ್ರೊಸೆಸ್ ಅಲ್ಲಿ, ಓಕೆ, ಲೈಕ್ ಯಾವ ಫುಡ್ ಅಲ್ಲಿ ಯಾವ್ದು ಎನ್ಸೈಮ್ ಯೂಸ್ ಆಗುತ್ತೆ ಅಂತ ಚೆನ್ನಾಗಿ ನೋಡ್ಕೊಂಡು ಇರಬೇಕು. ಓಕೆ, ಸೊ ಇಲ್ಲಿ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿರೋದು. ಮತ್ತೆ ನೆಕ್ಸ್ಟ್ ಕ್ವಶನ್, ಸಸ್ಯ ಒಂದರ ಎತ್ತರದ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ಆಗುತ್ತದೆ ಅಂತ ಇದೆ. ಹೌ ಈಸ್ ವಾಟರ್ ಟ್ರಾನ್ಸ್ಪೋರ್ಟೆಡ್ ಟು ದ ಹೈಯರ್ ಪಾರ್ಟ್ಸ್ ಆಫ್ ಅ ಪ್ಲಾಂಟ್ ಅಂಡ್ ಎಕ್ಸ್ಪ್ಲೇನ್ ಅಂತ ಇದೆ. ಓಕೆನಾ? ಸೊ ಇಲ್ಲಿ ಪ್ಲಾಂಟ್ಸ್ ಅಲ್ಲಿ ವಾಟರ್ ಅಂತ ಕೇಳಿದ್ದಾರೆ. ಓಕೆ, ವಾಟರ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕೇಳಿದ್ದಾರೆ. ಸೊ ಫುಡ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕೂಡ ಕೇಳಬಹುದು, ಟ್ರಾನ್ಸ್ಲೋಕೇಶನ್ ಬಗ್ಗೆನೂ ಕೇಳಬಹುದು. ರೈಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ಬೇಕಾದ್ರೆ, ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಜರುಗುವ ಘಟನೆಗಳನ್ನು ತಿಳಿಸಿ. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು ಅಂತ. ಸೊ ಮೆನಿ ಟೈಮ್ಸ್ ಆಸ್ಕ್ ಕ್ವಶನ್. ಇನ್ plants, state the events that takes place in photosynthesis and what are the methods used by plants to eliminate waste products ಅಂತ ಕೇಳಿರೋ ಕ್ವಶನ್. ಎಲ್ಲ ಆನ್ಸರ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ನೀವು ಇಲ್ಲಿ ಬರಿಬೇಕು. ಓಕೆ, ಸೊ ವಾಟ್ ಆರ್ ದ ಇವೆಂಟ್ಸ್ ವಿಚ್ ಆರ್ ಬೀಂಗ್ ಟೇಕಿಂಗ್ ಪ್ಲೇಸ್ ಡ್ಯೂರಿಂಗ್ ದ ಟೈಮ್ ಆಫ್ ಫೋಟೋಸಿಂಥೆಸಿಸ್, ಇದನ್ನೆಲ್ಲ ನೀವು ಪಾಯಿಂಟ್ಸ್ ಹಾಕಿ ಚೆನ್ನಾಗಿ ಬರಿಬೇಕು. ಓಕೆನಾ? ಸೊ ಮುಂದೆ ನೋಡ್ಬೇಕಾದ್ರೆ, ಅಮೀಬಾದಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಓಕೆ, ಮೋಡ್ ಆಫ್ ನ್ಯೂಟ್ರಿಷನ್ ನಾನು ಈಗಲೇ ಹೇಳ್ದಲ್ಲ, ಹೋಲೋಜೋಯಿಕ್, ಸ್ಯಾಪ್ರೋಫೈಟಿಕ್, ಪ್ಯಾರಾಸೈಟಿಕ್, ಇವೆಲ್ಲ ತರಹದ ನ್ಯೂಟ್ರಿಷನ್ ಮೆಥಡ್ಸ್ ಅನ್ನ ನೀವು ಚೆನ್ನಾಗಿ ಓದ್ಕೊಳ್ಬೇಕು. ಅದನ್ನ ನೀವು ಮೂರನ್ನು ಒಟ್ಟಿಗೆನೂ ಕೇಳಬಹುದು, ಅಥವಾ ಈ ತರ ಎಕ್ಸಾಂಪಲ್ ಕೊಟ್ಟು ಈ ಆರ್ಗ್ಯಾನಿಸಮ್ದಲ್ಲಿ ಹೇಗೆ ನ್ಯೂಟ್ರಿಷನ್ ಪ್ರಾಸೆಸ್ ನಡೆಯುತ್ತೆ ಅಂತಾನು ಕೇಳಬಹುದು. ಓಕೆನಾ? ಪರ್ಟಿಕ್ಯುಲರ್ ಆಗಿ ಒಂದು ಆರ್ಗ್ಯಾನಿಸಮ್ ತಗೊಂಡು ಕೇಳಬಹುದು. ನೆಕ್ಸ್ಟ್, ವಾಟ್ ಈಸ್ ದ ರೋಲ್ ಆಫ್ ಫಾಲೋವಿಂಗ್ ಎನ್ಸೈಮ್ಸ್ ಇನ್ ದ ಹ್ಯೂಮನ್ ಡೈಜೆಸ್ಟಿವ್ ಟ್ರ್ಯಾಕ್. ಸೊ ಇಲ್ಲಿ ಎನ್ಸೈಮ್ಸ್ ನ ಹೆಸರನ್ನ ಕೊಟ್ಟಿದ್ದಾರೆ. ಟ್ರಿಪ್ಸಿನು, ಅಮೈಲೇಸು, ಲೈಪೇಸು ಅಂತ ಈ ತರ ಎನ್ಸೈಮ್ ನ ಹೆಸರನ್ನು ಕೊಟ್ಟಿದ್ದಾರೆ.
ಓಕೆನಾ. ಸೊ ಈ ತರ ಯಾವುದೇ ಎಂಜೈಮ್ನ ಹೆಸರನ್ನು ನಿಮಗೆ ಕೊಡಬಹುದು. ಓಕೆ, ಸಲೈವರಿ ಅಮೈಲೇಸ್, ಪ್ಯಾನ್ಕ್ರಿಯಾಟಿಕ್ ಅಮೈಲೇಸ್, ಓಕೆ, ಟ್ರಿಪ್ಸಿನ್, ಕಿಮೋಟ್ರಿಪ್ಸಿನ್, ಈ ತರ ನಿಮಗೆ ಡಿಫ್ರೆಂಟ್ ಎಂಜೈಮ್ಸ್ ಹೆಸರನ್ನು ಕೊಟ್ಟು ಅದು ಯಾವ ಡೈಜೆಷನ್ ಅಲ್ಲಿ, ಯಾವ ಫುಡ್ ಡೈಜೆಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ನಿಮಗೆ ಕ್ವಶನ್ ಕೇಳಬಹುದು. ಸೊ ಎಂಜೈಮ್ಸ್ ಅನ್ನ ಚೆನ್ನಾಗಿ ನೋಡ್ಕೊಂಡಿರ್ಬೇಕು ಸ್ಟೂಡೆಂಟ್ಸ್. ಓಕೆನಾ, ಎಂಜೈಮ್ಸ್ ಅನ್ನ ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ನೆಕ್ಸ್ಟ್, ಹೌ ಈಸ್ ಯೂರಿನ್ ಪ್ರೊಡ್ಯೂಸ್ಡ್ ಇನ್ ದ ಹ್ಯೂಮನ್ ಬಾಡಿ ಅಂಡ್ ಎಕ್ಸ್ಪ್ಲೇನ್ ಅಂತ ಕ್ವಶನ್ ಇದೆ. ಸೊ ನೆಕ್ಸ್ಟ್ ಇದೆ, ಸ್ಟೇಟ್ ದ ಫಂಕ್ಷನ್ ಆಫ್ ದ ಫಾಲೋವಿಂಗ್ ಡೈಜೆಸ್ಟಿವ್ ಜ್ಯೂಸಸ್ ಇನ್ ದ ಹ್ಯೂಮನ್ ಡೈಜೆಸ್ಟಿವ್ ಟ್ರಾಕ್ಟ್. ಡೈಜೆಸ್ಟಿವ್ ಜ್ಯೂಸಸ್ ಯಾವ್ದಾವ್ದು ಕೊಟ್ಟಿದ್ದಾರೆ? ಗ್ಯಾಸ್ಟ್ರಿಕ್ ಜ್ಯೂಸ್ ಕೊಟ್ಟಿದ್ದಾರೆ, ಇಂಟೆಸ್ಟೈನಲ್ ಜ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲದರದ್ದು ಫಂಕ್ಷನ್ ಬರಿಬೇಕು, ಫಂಕ್ಷನ್ ಅನ್ನ ಬರಿಬೇಕು. ಮತ್ತೆ ಯೂರಿನ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಸ್ಟೆಪ್ಸ್ ಅನ್ನ ಬರಿಬೇಕು. ಮಾನವನ ದೇಹದಲ್ಲಿ ಮೂತ್ರವು ಹೇಗೆ ಉತ್ಪತ್ತಿ ಆಗುತ್ತದೆ ಅಂತ ಎಲ್ಲ ಸ್ಟೆಪ್ಸ್ ಅನ್ನ ಸ್ಟೆಪ್ ವೈಸ್ ಚೆನ್ನಾಗಿ ಬರಿಬೇಕು. ಓಕೆ, ಗಾಟ್ ಇಟ್. ನಾನು ಸ್ಟ್ರಾಟಜಿ ವಿಡಿಯೋನು ಕೂಡ ಮಾಡಿದ್ದೀನಿ, ಹೆಂಗೆ ನೀವು ಆನ್ಸರ್ಸ್ ಅನ್ನ ಬರಿಬೇಕು ಅಂತ. ಒಮ್ಮೆ ಹೋಗಿ ಆ ಸ್ಟ್ರಾಟಜಿ ವಿಡಿಯೋನ ನೀವು ನೋಡ್ಕೊಳ್ಳಿ. ಓಕೆ, ಯಾವ ಕ್ವಶನ್ ಕೇಳಿದ್ರೆ ಅಲ್ಲಿ ಆನ್ಸರ್ ಅನ್ನ ಹೇಗೆ ಬರಿಬೇಕು ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಇದೆ. ಓಕೆನಾ ಸ್ಟೂಡೆಂಟ್ಸ್? ಸೊ ನಿಮಗೆ ಗೊತ್ತಾಗುತ್ತೆ ಎಕ್ಸಾಮ್ ಅಲ್ಲಿ ಆನ್ಸರ್ನ ಹೇಗೆ ಬರಿಬೇಕು, ಹೇಗೆ ರಿಪ್ರೆಸೆಂಟ್ ಮಾಡಬೇಕು ಅಂತ. So after this, next question, in the first stage of cellular respiration, the glucose molecule is broken down into which molecule in the cytoplasm? Mention the types of respiration and write any two differences between them ಅಂತ ಕ್ವಶನ್ ಕೇಳಿದ್ದಾರೆ. ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಅಣು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ? ಓಕೆ, ಉಸಿರಾಟದ ವಿಧಗಳನ್ನು ತಿಳಿಸಿ ಮತ್ತು ಅವುಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸವನ್ನು ತಿಳಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಮಸಲ್ ಸೆಲ್ಸ್ ಅಲ್ಲಿ ಹೆಂಗಾಗುತ್ತೆ, ಈಸ್ಟ್ ಅಲ್ಲಿ ಹೆಂಗಾಗುತ್ತೆ. ಓಕೆ, ಸೊ ಇದೆಲ್ಲವನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. ಗ್ಲುಕೋಸ್ ಹೆಂಗೆ ಪೈರುವಿಕ್ ಆಸಿಡ್ ಆಗಿ ಎಲ್ಲಿ ಕನ್ವರ್ಟ್ ಆಗುತ್ತೆ, ಮತ್ತೆ ಪೈರುವಿಕ್ ಆಸಿಡ್ ಮುಂದೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಅಲ್ಲಿ ಹೆಂಗೆ ಬ್ರೇಕ್ ಡೌನ್ ಆಗುತ್ತೆ, ಎಲ್ಲಿ ಬ್ರೇಕ್ ಡೌನ್ ಆಗುತ್ತೆ, ಈ ಎಲ್ಲಾ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಕ್ಲಿಯರ್ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ ನಿಂದ ನಿಮ್ಗೆ ಪಕ್ಕಾ ಕ್ವಶನ್ ಬಂದೇ ಬರುತ್ತೆ. ನಾನು ಏನೇನು ಹೇಳ್ತಿದ್ದೀನಲ್ಲ, ನೀವು ಎಲ್ಲ ಚೆನ್ನಾಗಿ ಓದ್ಕೊಂಡ್ರೆ ಯು ಆರ್ ನೆವರ್ ಗೋಯಿಂಗ್ ಟು ರಿಗ್ರೆಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ನಾವು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇಂದ ಕ್ವಶನ್ ಅನ್ನ ನೋಡೋಣ. ಸೊ ಇಲ್ಲಿ ನೋಡ್ಬೇಕಾದ್ರೆ ಓಟಕ್ಕೆ ತಯಾರಾಗಲು ಕ್ರೀಡಾಪಟುವಿಗೆ ಅಡ್ರಿನಲ್ ಹೇಗೆ ಸಹಾಯ ಮಾಡುತ್ತೆ? ಹೌ ಡಸ್ ಅಡ್ರಿನಲ್ ಹೆಲ್ಪ್ಸ್ ಇನ್ ಅಥ್ಲೆಟ್ ಟು ಪ್ರಿಪೇರ್ ಫಾರ್ ಅ ರೇಸ್? ಓಕೆ, ರೇಸ್ ಅಂತಾನು ಕೊಡ್ಬಹುದು, ಫಿರ್ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಅಂತ ಕೊಡ್ಬಹುದು, ಭಯ ಬಿದ್ದಾಗ ಅಂತ ಕೊಡ್ಬಹುದು, ಯಾವುದೇ ಕೇಸ್ ಕೊಡ್ಬಹುದು. ಓಕೆ, ಸೊ ಅಡ್ರಿನಲ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಇವೆಲ್ಲ ಗ್ಲ್ಯಾಂಡ್ಸ್ ಏನಿವೆ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಗಳಿಂದ ಪ್ರೊಡ್ಯೂಸ್ ಆಗುವಂತ ಹಾರ್ಮೋನ್ಸ್ ಗಳನ್ನ ಮತ್ತೆ ಈ ಹಾರ್ಮೋನ್ಸ್ ಗಳ ಫಂಕ್ಷನ್ಸ್ ಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಸ್ಟೂಡೆಂಟ್ಸ್. ಓಕೆ, ಮುಂದೆ ಕ್ವಶನ್ ಹೋಗೋಣ. ಮುಟ್ಟಿದರೆ ಮುನಿ ಸಸ್ಯವನ್ನು ಮುಟ್ಟಿದ ನಂತರ ಅದರ ಎಲೆಗಳು ಮುದುಡಲು ಕಾರಣವೇನು ಅಂತ ಕ್ವಶನ್ ಇದೆ. ಹೌ ಡಸ್ ದ ಮೂವ್ಮೆಂಟ್ ಆಫ್ ದ ಲೀವ್ಸ್ ಆಫ್ ದ ಸೆನ್ಸಿಟಿವ್ ಪ್ಲಾಂಟ್ ವೆನ್ ಟಚ್ಡ್ ಅಂತ ಕ್ವಶನ್ ಇದೆ. ಸೊ ನೀವು ನ್ಯಾಸ್ಟಿಕ್ ಮೂವ್ಮೆಂಟ್ಸ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ನ್ಯಾಸ್ಟಿಕ್ ಮೂವ್ಮೆಂಟ್, ಟ್ರಾಪಿಕ್ ಮೂವ್ಮೆಂಟ್ ಗಳನ್ನ ನೀವು ಏನ್ ಮಾಡ್ಬೇಕು, ಚೆನ್ನಾಗಿ ಓದ್ಕೊಳ್ಬೇಕು. ನ್ಯಾಸ್ಟಿಕ್ ಮೂವ್ಮೆಂಟ್, ಟ್ರಾಪಿಕ್ ಮೂವ್ಮೆಂಟ್ ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಓದ್ಕೊಳ್ಳಿ. ನ್ಯಾಸ್ಟಿಕ್ ಮೂವ್ಮೆಂಟ್ ಮತ್ತೆ ಟ್ರಾಪಿಕ್ ಮೂವ್ಮೆಂಟ್ ಮಧ್ಯೆ ಇರುವ ಡಿಫ್ರೆನ್ಸ್ ಅನ್ನ ನೀವು ಚೆನ್ನಾಗಿ ಓದ್ಕೊಳ್ಬೇಕು ಎಕ್ಸಾಂಪಲ್ ಸಮೇತ. ಮತ್ತೆ ಮೆನ್ಷನ್ ದ ಫಂಕ್ಷನ್ ಆಫ್ ದ ಫಾಲೋವಿಂಗ್ ಪ್ಲಾಂಟ್ ಹಾರ್ಮೋನ್ಸ್. ಇಲ್ಲಿ ಆಕ್ಸಿನ್ ಅಥವಾ ಸೈಟೋಕೈನಿನ್ ಅಂತ ಕೇಳಿದ್ದಾರೆ. ನೀವು ಬೇರೆ ಆಕ್ಸಿನ್, ಸೈಟೋಕೈನಿನ್, ಗಿಬರ್ಲಿನ್ಸ್, ಓಕೆನಾ. ಸೊ ಇಥೈಲಿನ್, ಆಬ್ಸಿಸಿಕ್ ಆಸಿಡ್, ನೀವು ಬೇರೆ ಎಲ್ಲ ಹಾರ್ಮೋನ್ಸ್, ಪ್ಲಾಂಟ್ ಇಂದ ಪ್ರೊಡ್ಯೂಸ್ ಆಗುವಂತ ಫೈಟೋ ಹಾರ್ಮೋನ್ಸ್, ಈ ಎಲ್ಲ ಹಾರ್ಮೋನ್ಸ್ ಗಳ ಫಂಕ್ಷನ್ ಕೂಡ ಚೆನ್ನಾಗಿ ಓದ್ಬೇಕು. ಇಲ್ಲಿ ಎರಡೇ ಕೊಟ್ಟಿರೋದು, ನೀವು ಎರಡನ್ನು ಬಿಟ್ಟು ಮಿಕ್ಕಿದ ಮೂರನ್ನು ನೀವು ಚೆನ್ನಾಗಿ ಓದ್ಕೊಳ್ಬೇಕು, ಯಾಕಂದ್ರೆ ಇದರಿಂದ ಕ್ವಶನ್ ಬರೋದು. ನೆಕ್ಸ್ಟ್, ನೇಮ್ ದ ಹಾರ್ಮೋನ್ಸ್ ದಟ್ ಕಂಟ್ರೋಲ್ ದ ಫಾಲೋವಿಂಗ್ ಆಕ್ಟಿವಿಟೀಸ್ ಇನ್ ಹ್ಯೂಮನ್. ಓಕೆ, ಈ ತರ ನಿಮಗೆ ಕ್ವಶನ್ ಕೇಳಬಹುದು. ಹೌದಾ, ಮಾನವರಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ ಅಂತಂದ್ರೆ ನಿಮ್ಗೆ ಈ ಕೆಳಗಿನ ಚಟುವಟಿಕೆಗಳು ಕೊಟ್ಟಿರ್ತಾರೆ. ಈ ತರ ಚಟುವಟಿಕೆ ಕೊಟ್ಟು ಹಾರ್ಮೋನ್ ಬರೀರಿ ಅಂತ ಕೊಟ್ಟಿರ್ತಾರೆ, ಅಥವಾ ಹಾರ್ಮೋನ್ ಅನ್ನ ಕೊಡ್ತಾರೆ, ಆ ಹಾರ್ಮೋನ್ ನ ಚಟುವಟಿಕೆ ಬರೀರಿ, ಆ ಹಾರ್ಮೋನ್ ನ ಕಾರ್ಯ ಬರೀರಿ ಅಂತ ನಿಮ್ಗೆ ಕ್ವಶನ್ ಕೊಡ್ಬಹುದು. ಓಕೆ, ಸೊ ನೀವು ಎರಡು ರೀತಿಯಿಂದ ರೆಡಿ ಆಗಿರ್ಬೇಕು. ಓಕೆನಾ ಸ್ಟೂಡೆಂಟ್ಸ್? ಮುಂದೆ ನೋಡ್ಬೇಕಾದ್ರೆ ಪರಾವರ್ತಿತ ಚಾಪ ಎಂದರೇನು? ಓಕೆ, ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣುಗಳ ಮೇಲೆ ಕೇಂದ್ರೀಕೃತವಾದಾಗ ಈ ರಚನೆಯಲ್ಲಿ ಸಂಭವಿಸುವ ಘಟನೆಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಕ್ವಶನ್ ಇದೆ. ವಾಟ್ ಈಸ್ ರಿಫ್ಲೆಕ್ಸ್ ಆರ್ಕ್? ಟ್ರೇಸ್ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ದಟ್ ಅಕರ್ ಇನ್ ದಿಸ್ ಸ್ಟ್ರಕ್ಚರ್ ವೆನ್ ಅ ಬ್ರೈಟ್ ಲೈಟ್ ಇಸ್ ಫೋಕಸ್ಡ್ ಆನ್ ಅವರ್ ಐಸ್ ಅಂತ ಕ್ವಶನ್ ಇದೆ. ಸೊ ರಿಫ್ಲೆಕ್ಸ್ ಆರ್ಕ್ ಇರಬಹುದು, ರಿಫ್ಲೆಕ್ಸ್ ಆಕ್ಷನ್ ಇರಬಹುದು, ಇದನ್ನ ನೀವು ತುಂಬಾ ಚೆನ್ನಾಗಿ ಓದ್ಕೋಬೇಕು. ಈ
ಫೇಸ್ ಇಂದ ಈ ಪೋರ್ಷನ್ ಇಂದ ತುಂಬಾ ಸಾರಿ ಕ್ವಶನ್ ಕೇಳಿದ್ದಾರೆ. ಡಯಾಗ್ರಾಮ್ ಕೂಡ ಕೇಳಿದ್ದಾರೆ. ರಿಫ್ಲೆಕ್ಸ್ ಆರ್ಕ್ ನ ಡಯಾಗ್ರಾಮ್ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಡಯಾಗ್ರಾಮ್ಸ್ ಯಾವ್ಯಾವ ಇಂಪಾರ್ಟೆಂಟ್, ಡಯಾಗ್ರಾಮ್ಸ್ ಹೇಗೆ ಹಾಕಬೇಕು, ಈಸಿ ಡಯಾಗ್ರಾಮ್ಸ್ ಅನ್ನ ಹೇಗೆ ಹಾಕಬೇಕು ಅನ್ನೋದ್ರ ಮೇಲೆನೆ ನಾನು ಒಂದು ವಿಡಿಯೋ ಮಾಡಿನಿ. ಬೇಕಾದ್ರೆ ನೀವು PW ಕನ್ನಡ ಚಾನಲ್ಗೆ ಹೋಗಿ PW 8th 9th 10th ಅಂತ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಟೈಪ್ ಮಾಡಿದಾಗ PW ಕನ್ನಡ ಚಾನಲ್ ಅಲ್ಲಿ ನಿಮ್ಗೆ ಆ ಎಲ್ಲಾ ವಿಡಿಯೋಗಳು ಸಿಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಸೊ ಈ ತರ ಕ್ವಶನ್ ನಿಮ್ಗೆ ಕೇಳ್ತಾರೆ. ಸೊ ಈ ತರ ಕೇಸ್ ಕೊಟ್ಟು ನಿಮಗೆ ಕ್ವಶನ್ ಕೇಳಿದಾಗ ನೀವು ಆನ್ಸರ್ ಬರೆಯೋದಕ್ಕೆ ರೆಡಿ ಆಗಿರ್ಬೇಕು. ಮುಂದೆ ನೋಡ್ಬೇಕಾದ್ರೆ as the growth advances in climbing plants that appears as the plant is moving towards a particular direction. ಅಂದ್ರೆ ಏನೇನು ಮೂಮೆಂಟ್ಸ್ ಇದೆಯಲ್ಲ ಆ ಮೂಮೆಂಟ್ಸ್ ಮೇಲೆ, ಟ್ರಾಪಿಕ್ ಮೂಮೆಂಟ್ ಇರ್ಬೋದು, ನೆಸ್ಟಿಕ್ ಮೂಮೆಂಟ್ ಇರ್ಬೋದು, ಅದರ ಮೇಲೆ ಡಿಪೆಂಡ್ ಆಗಿ ಆ ಪೋರ್ಷನ್ ಇಂದ ಈ ತರ ಡಿಫ್ರೆಂಟ್ ಆಗಿ ಟ್ವಿಸ್ಟ್ ಆಗಿ ಕ್ವಶನ್ಸ್ ಕೇಳಬಹುದು. ಓಕೆನಾ? ಬಳ್ಳಿ ಸಸ್ಯ ಒಂದು ಬೆಳೆದಂತೆ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಅದು ಚಲಿಸುವಂತೆ ಕಾಣುತ್ತದೆ ಹೇಗೆ? ಮತ್ತೆ ಮುಂದೆ ಸಬ್ ಕ್ವಶನ್ ಬಿ, ಪ್ರಾಣಿಗಳಲ್ಲಿ ರಾಸಾಯನಿಕ ಸಂಬಂಧ ಅಗತ್ಯವೆನ್ನು ವಿವರಿಸಿ ಅಂತ ಕ್ವಶನ್ ಇದೆ. ಸೊ ಈ ತರ ಎಲ್ಲ ಕ್ವಶನ್ಸ್ ಅನ್ನ ನೀವು ಬರೆಯೋದಕ್ಕೆ ರೆಡಿ ಆಗಬೇಕು. ಸೊ ಈ ಸ್ಯಾಂಪಲ್ಸ್ ಕ್ವಶನ್ ಅನ್ನ ಯೂಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಎಕ್ಸಾಮ್ ಈಸಿ ಆಗುತ್ತೆ. Reflective arcs can be considered more effective for rapid responses. Justify ಅಂತ ಕ್ವಶನ್ ಇದೆ. When a plant pursues light from one direction, it appears to be bent towards the direction of the light. Analyze the reason for this process ಅಂತ ಕ್ವಶನ್ ಇದೆ. ಓಕೆನಾ? ಸಸ್ಯ ಒಂದು ದಿಕ್ಕಿನಿಂದ ಬೆಳಕನ್ನು ಗ್ರಹಿಸಿದಾಗ ಸಸ್ಯವು ಬೆಳಕಿನ ದಿಕ್ಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಈ ಪ್ರಕ್ರಿಯೆಗೆ ಕಾರಣವೇನು ವಿಶ್ಲೇಷಿಸಿ ಅಂತ ನಿಮ್ಗೆ ಟ್ವಿಸ್ಟ್ ಮಾಡಿ ನಿಮ್ಗೆ ಈ ತರ ಡೀಪ್ ಆಗಿ ಲಾಂಗ್ ಆನ್ಸರ್ಸ್ ಅನ್ನ ಕೇಳ್ತಾರೆ. ಓಕೆ, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಇಂದ ಏನೇನು ಕ್ವಶನ್ ಕೇಳಬಹುದು ನೋಡೋಣ. ಓಕೆ, ಸೆಕ್ಸ್ ಡಿಟರ್ಮಿನೇಷನ್ ಎಟ್ ಬರ್ತ್ ಶುಡ್ ನಾಟ್ ಬಿ ಡನ್. ಜಸ್ಟಿಫೈ ದ ಸ್ಟೇಟ್ಮೆಂಟ್. ಓಕೆ, ಈ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಯಾವುದು ನಮ್ಗೆ ನೆಸಸರಿ ಇದೆಯಲ್ಲ, ಈ ನಾಲೆಜ್ ನಮ್ಗೆ ನೆಸಸರಿ ಇದೆ, ಯಾಕಂತಂದ್ರೆ ಇದನ್ನ ನಾವು ಮಾಡಬಾರ್ದಂತ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರಬೇಕು. ಓಕೆ, ಇಂಥ ಕ್ವಶನ್ಸ್, ಇಂಥ ಪೋರ್ಷನ್ಸ್ ಮೇಲೇನು ಕ್ವಶನ್ ಬರಬಹುದು. ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನು ಮಾಡಬಾರದು, ಈ ಹೇಳಿಕೆಗೆ ಸಮರ್ಥನೆಗಳನ್ನು ನೀಡಿ ಅಂತ ಕ್ವಶನ್ ಇದೆ. ಓಕೆ, ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಅನ್ನ ನಾವು ನೋಡ್ಬೇಕಾದ್ರೆ, ಹೌ ಡಸ್ ದ ಯೂಟೆರಸ್ ಪ್ರಿಪೇರ್ ಟು ರಿಸೀವ್ ಅ ಫರ್ಟಿಲೈಸ್ಡ್ ಎಗ್ ಇನ್ ವುಮೆನ್? ವಾಟ್ ಹ್ಯಾಪನ್ಸ್ ಇಫ್ ದ ಎಗ್ ಇಸ್ ನಾಟ್ ಫರ್ಟಿಲೈಸ್ಡ್? ಓಕೆ, ಸೊ ಅಂಡಾಣು ನಿಷೇಚನವಾಗದಿದ್ದಲ್ಲಿ ಏನಾಗುತ್ತೆ ಅಂತ ಇದೆ. ಋತುಚಕ್ರದ ಮೇಲೆ ಕ್ವಶನ್ ಕೇಳಬಹುದು ನಿಮ್ಗೆ. ಓಕೆನಾ? ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡಾಣು ಭ್ರೂಣವಾಗಿ ಬೆಳೆಯುವುದನ್ನು ವಿವರಿಸಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯುಗ್ಮಜವು ಹೇಗೆ ಗರ್ಭಕೋಶದಲ್ಲಿ ತಲುಪಿ ಅಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ, ಏನೇನ್ ಸ್ಟೆಪ್ಸ್ ಇದೆ ಅಂತ ನಾವು ಚೆನ್ನಾಗಿ ಬರಿಬೇಕು. ಮುಂದೆ ಕ್ವಶನ್ ನೋಡ್ಬೇಕಾದ್ರೆ, ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನ ಅಂತ ಇದೆ. ಓಕೆನಾ? ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಸೆಪ್ಟಿವ್ ನಮಗೆ ಕೇಳ್ತಾರೆ. ಮೆಕ್ಯಾನಿಕಲ್ ಬ್ಯಾರಿಯರ್ಸ್ ಇರಬಹುದು, ಓಕೆ, ಕೆಮಿಕಲ್ ಮೆಥಡ್ಸ್ ಇರಬಹುದು, ಸರ್ಜಿಕಲ್ ಮೆಥಡ್ಸ್ ಇರಬಹುದು. ಓಕೆ, ಈ ಕ್ವಶನ್ಸ್ ಈ ಪೋರ್ಷನ್ ಇಂದ ನೀವು ಓದಲೇಬೇಕು. ಈ ಪೋರ್ಷನ್ ಅನ್ನ ನೀವು ಸ್ಕಿಪ್ ಮಾಡಲೇಬೇಡಿ. ಓಕೆ, ಕೆಮಿಕಲ್ ಮೆಥಡ್ಸ್, ಬ್ಯಾರಿಯರ್ ಮೆಥಡ್ಸ್ ಮತ್ತೆ ಸರ್ಜಿಕಲ್ ಮೆಥಡ್ಸ್ ಅನ್ನ ಚೆನ್ನಾಗಿ ಓದ್ಕೊಂಡಿರಿ. ವ್ಯಾಸೆಕ್ಟೊಮಿ, ಟ್ಯೂಬೆಕ್ಟೊಮಿ ಅಂಡ್ ಆಲ್. ಮತ್ತೆ ಪರಾಗಸ್ಪರ್ಶ ಎಂದರೇನು? ಪರಾಗಸ್ಪರ್ಶ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಕೇಳ್ತಾರೆ. ಓಕೆನಾ? ಸೊ ಪರಾಗಸ್ಪರ್ಶ ಅಂತಂದ್ರೆ ಪಾಲಿನೇಷನ್ ಬಗ್ಗೆ ಕೇಳ್ತಾರೆ. ಪಾಲಿನೇಷನ್ ಆದ ನಂತರ ಏನಾಗೋದು? ಫರ್ಟಿಲೈಸೇಷನ್ ಆಗೋದು. ಓಕೆನಾ? ಎಂಬ್ರಿಯೋ ಫಾರ್ಮ್ ಆಗೋದು, ಸೀಡ್ ಫಾರ್ಮ್ ಆಗೋದು, ಈ ತರ ಆನ್ಸರ್ಸ್ ಎಲ್ಲ ಬರೆಯೋದಿದೆ. ಓಕೆನಾ? ಹೈಡ್ರಾ ಮತ್ತು ಪ್ಲಾನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಗೆ ಪರಸ್ಪರ ಭಿನ್ನವಾಗಿದೆ ಹೇಗೆ? ಇದನ್ನೇ ಅಂತ ಕೇಳಿದ್ದಾರೆ ಕ್ವಶನ್. ಓಕೆ, ಸೊ ಇಲ್ಲಿ ನಾವು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಮೇಲೆ ತುಂಬಾ ಗಮನ ಕೊಡಬೇಕು. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಬಡ್ಡಿಂಗ್, ಓಕೆ, ಫ್ರಾಗ್ಮೆಂಟೇಶನ್, ರೀಜನರೇಷನ್, ಇದನ್ನೆಲ್ಲ ಚೆನ್ನಾಗಿ ನಾವು ಓದ್ಕೋಬೇಕು. ಎಕ್ಸಾಂಪಲ್ ಸಮೇತ ಓದ್ಕೋಬೇಕು. ಓಕೆ ಸ್ಟೂಡೆಂಟ್ಸ್, ಈ ತರ ಡೈಗ್ರಾಮ್ ಬೇಸ್ಡ್ ಕ್ವಶನ್ ನಿಮ್ಗಿರುತ್ತೆ. ಓಕೆ, ಇಲ್ಲಿನ ಎರಡು ಚಿತ್ರಗಳಲ್ಲಿ ವ್ಯಕ್ತವಾಗಿರುವ ಸಂತಾನೋತ್ಪತ್ತಿ ವಿಧಾನಗಳು ಒಂದೇ ರೀತಿಯಾಗಿದೆಯೋ ಅಥವಾ ಪರಸ್ಪರ ಭಿನ್ನವಾಗಿದೆಯೋ, ನಿಮ್ಮ ಉತ್ತರವನ್ನು ಸಮರ್ಥನೆಯನ್ನು ಬರೆಯಿರಿ ಅಂತ ಇದೆ. ಸೊ ಇದರಲ್ಲಿ ಹೆಂಗಿದೆ, ಸೇಮ್ ಇದೆಯಾ, ಬೇರೆ ಇದೆಯಾ ಅಂತ ನಾವು ಬರೆದು ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ಬರಿಬೇಕು. ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಗಿರುವ ಅನುಕೂಲಗಳೇನು ಅಂತ ಇದೆ. ಓಕೆ, ಅಡ್ವಾಂಟೇಜಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಓವರ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ.
ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪ್ಲಸೆಂಟಾ, ಜರಾಯು ಎಂದರೇನು, ಅದರ ಕಾರ್ಯವನ್ನು ಬರೆಯಿರಿ. ಮಾನವನ ದೇಹದಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿ ಇರುತ್ತವೆ. ಓಕೆ, ತುಂಬಾ ರಿಪೀಟೆಡ್ ಆಗಿ ಕೇಳಿರುವಂತಹ ಕ್ವಶನ್ ಇದೆ ಮಕ್ಕಳೇ ಇದು. ಕಾಯಿಜ ಸಂತಾನೋತ್ಪತ್ತಿಯ ಅನುಕೂಲಗಳನ್ನು ತಿಳಿಸಿ. ವೆಜಿಟೇಟಿವ್ ಪ್ರೊಪಗೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ, ಎಕ್ಸಾಂಪಲ್ ಸಮೇತ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಕಾಯಿಜ ಸಂತಾನೋತ್ಪತ್ತಿಯು ರೈತರಿಗೆ ಹೇಗೆ ವರದಾನವಾಗಿದೆ ತಿಳಿಸಿ ಅಂತ ಇದೆ ಕ್ವಶನ್. ಓಕೆನಾ, ಸೊ ಮುಂದಿನ ಚಾಪ್ಟರ್ ನಾವು ನೋಡ್ಬೇಕಾದ್ರೆ ಹೆರಿಡಿಟಿ ಮೇಲಿನ ಕ್ವಶನ್ಸ್ ಗಳನ್ನ, ಇಂಪಾರ್ಟೆಂಟ್ ಕ್ವಶನ್ ಅನ್ನ ನಾವು ನೋಡೋಣ. ತಂದೆಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದು ಜನಿಸಿದ ಮಗುವಿನ ಲಿಂಗ ಯಾವುದು ಅಂತ ಈ ತರ ನಿಮಗೆ ಸಿಂಪಲ್ ಆಗಿ ಕ್ವಶನ್ ಕೇಳಬಹುದು. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿಜೀವಿಗಳ ಪ್ರತಿಗಳು ಉಂಟಾಗಲಾರವು. ಸಮರ್ಥಿಸಿ. ಓಕೆ, ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಾಪೀಸ್ ಆಫ್ ಆಫ್ಸ್ಪ್ರಿಂಗ್ ದಟ್ ಆರ್ ಕಂಪ್ಲೀಟ್ಲಿ ಐಡೆಂಟಿಕಲ್ ಟು ದ ಪೇರೆಂಟ್ ಆರ್ಗಾನಿಸಮ್ ಕ್ಯಾನ್ ನಾಟ್ ಬಿ ಪ್ರೊಡ್ಯೂಸ್ಡ್ ಜಸ್ಟಿಫೈ ಅಂತ ಕ್ವಶನ್ ಇದೆ. ಓಕೆ, ಸೊ ಈ ಕ್ವಶನ್ ಅನ್ನ, ಈ ತರ ಕ್ವಶನ್ಸ್ ಅನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಸೆಕ್ಸ್ ಡಿಟರ್ಮಿನೇಷನ್ ಮೇಲಿನ ಕ್ವಶನ್ಸ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ, ನೆಕ್ಸ್ಟ್, ಮಾನವರಲ್ಲಿ ಗಂಡು ಮಗುವಿನ ಲಿಂಗವು ಹೇಗೆ ನಿರ್ಧಾರವಾಗುತ್ತದೆ? ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ಹೇಳಿದ್ದಲ್ಲ, ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಳ್ಬೇಕು. ಓಕೆ, ಮತ್ತೆ ಸೆಕ್ಸ್ ಡಿಟರ್ಮಿನೇಷನ್ ಇನ್ ರೆಪ್ಟೈಲ್ಸ್ ಅಂಡ್ ಸ್ನೇಲ್ಸ್ ಮೇಲೂ ಕ್ವಶನ್ ಬರಬಹುದು. ಹೇಗೆ ಸೆಕ್ಸ್ ಡಿಟರ್ಮಿನೇಷನ್ ಇನ್ ರೆಪ್ಟೈಲ್ಸ್ ಅಂಡ್ ಸ್ನೇಲ್ಸ್ ಅಂತ. ಓಕೆ, ಹೌ ದ ಸೆಕ್ಸ್ ಇಸ್ ಡಿಟರ್ಮೈನ್ಡ್ ಇನ್ ರೆಪ್ಟೈಲ್ಸ್ ಅಂಡ್ ಸ್ನೇಕ್ಸ್ ಅಂತಾನು ಕ್ವಶನ್ ಬರಬಹುದು. ಮತ್ತೆ ಮೆಂಡಲ್ ಅವ್ರದ್ದು ವರ್ಕ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಏಕತಳೀಕರಣವೆಂದರೇನು? ಮೆಂಡಲ್ರ ದ್ವಿತಳೀಕರಣ ಪ್ರಯೋಗದ F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ಅನುಪಾತವೇನು ಅಂತ ಈ ತರ ಕ್ವಶನ್ ಕೇಳಬಹುದು. ಅಂತಂದ್ರೆ ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ಮೋನೋಹೈಬ್ರಿಡ್ ಕ್ರಾಸ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಅಂತಂದ್ರೆ ಇದನ್ನ ಇಟ್ಕೊಂಡು ನಾವು ಎಕ್ಸ್ಪೆರಿಮೆಂಟ್ ಮಾಡೋದು, ಆನ್ಸರ್ ಅನ್ನ ಬರೆಯೋದು. ಮತ್ತೆ ನಿಮ್ಗೆ ಈ ತರ ಕ್ವಶನ್ ಕೇಳಬಹುದು. ವಾಟ್ ಈಸ್ ಡೈಹೈಬ್ರಿಡ್ ಕ್ರಾಸ್? What is the ratio of plant obtained in F2 generation of the Mendel's dimorphism ಎಕ್ಸ್ಪೆರಿಮೆಂಟ್ ಅಂತ ಕೇಳ್ತಾರೆ. ದ್ವಿತಳೀಕರಣದ ಮೇಲೆ ನಿಮ್ಗೆ ಎಕ್ಸಾಂಪಲ್ ಅನ್ನ ಕೇಳ್ತಾರೆ, ಡೆಫಿನೇಷನ್ ಅನ್ನ ಕೇಳ್ತಾರೆ. ಓಕೆ, ಮತ್ತೆ ಪ್ಯೂನೆಟ್ ಸ್ಕ್ವೇರ್ ಅನ್ನು ಕೇಳಬಹುದು. ಸೊ ಅದಕ್ಕೂ ರೆಡಿ ಆಗಿರಿ ಪೂರ್ತಿಯಾಗಿ. ಮತ್ತೆ ಈ ತರ ಕ್ರಾಸ್ ಮಾಡೋದಕ್ಕೆ ಕೇಳ್ತಾರೆ. ಓಕೆನಾ, ಶುದ್ಧ ಗಿಡ್ಡ ಬಟಾಣಿ ಸಸ್ಯವನ್ನು ಶುದ್ಧ ಎತ್ತರದ ಬಟಾಣಿ ಸಸ್ಯದೊಂದಿಗೆ ಸಂಕಲನಗೊಳಿಸಲಾಗಿದೆ. ಏಕತಳೀಕರಣ F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ F2 ಪೀಳಿಗೆಯಲ್ಲಿ ಬರುವ ಸಸ್ಯಗಳ ವಿಧಗಳನ್ನು ತಿಳಿಸಿ ಅಂತ ಕ್ವಶನ್ ಇದೆ. ಅಂತಂದ್ರೆ ಇಲ್ಲಿ ನಮಗೆ ಮೋನೋಹೈಬ್ರಿಡ್ ಕ್ರಾಸ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ಮೋನೋಹೈಬ್ರಿಡ್ ಕ್ರಾಸ್ ಇರಬಹುದು, ಈ ತರ ಡೈಹೈಬ್ರಿಡ್ ಕ್ರಾಸ್ ಇರಬಹುದು. ಓಕೆ, ಇದು ನಿಮ್ ಬುಕ್ ಅಲ್ಲೇ ಇದೆ. ಡೈಹೈಬ್ರಿಡ್ ಕ್ರಾಸ್ ನ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಂಡಿರ್ಬೇಕು. ಓಕೆನಾ ಸ್ಟೂಡೆಂಟ್ಸ್? ಮತ್ತೆ ಮುಂದೆ ನೋಡ್ಬೇಕಾದ್ರೆ ಈ ತರ ಇದನ್ನು ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ, ನಾನು ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ಬೇರೆ ಬೇರೆ ಈ ತರ ನಿಮ್ಗೆ ಕ್ವಶನ್ ಕೇಳಬಹುದು. ಈ ತರ ಡಿಫ್ರೆಂಟ್ ಜೀನ್ ನಮೂನೆಯನ್ನ ಉಪಯೋಗ ಮಾಡಿ, ಡಿಫ್ರೆಂಟ್ ಎಕ್ಸಾಂಪಲ್ ನ ಉಪಯೋಗ ಮಾಡಿ ನಿಮ್ಗೆ ಕ್ವಶನ್ ಅನ್ನ ಕೇಳಬಹುದು. ಸೊ ಎಲ್ಲಾ ಟೈಪ್ ನ ಕ್ವಶನ್ಗಾಗಿ ನೀವು ರೆಡಿ ಆಗಿರಿ. ಓಕೆ, ಏನ್ ಡಿಫಿಕಲ್ಟ್ ಏನಿಲ್ಲ, ಸಿಂಪಲ್ ಆಗಿ ಅದನ್ನೇ ಕೇಳೋದು. ಡೈಹೈಬ್ರಿಡ್ ಕ್ರಾಸ್ ಅಂದ್ರೆ ಅದನ್ನೇ ಕೇಳೋದು, ಸ್ವಲ್ಪ ಟ್ವಿಸ್ಟ್ ಆಗಿ ಕ್ಯಾರೆಕ್ಟರ್ನ ಬದಲಿ ಮಾಡಿ ಕೇಳಬಹುದು. ಸೊ ಇಲ್ಲಿ ಮೋನೋಹೈಬ್ರಿಡ್ ಕ್ರಾಸ್ ಇದೆ. ಓಕೆನಾ, ಮೆಂಡಲ್ರು ಕೆಂಪು ಹೂಗಳನ್ನು ಹೊಂದಿರುವ ಸಸ್ಯಗಳನ್ನು ಕ್ಯಾಪಿಟಲ್ RR, ಬಿಳಿ ಹೂಗಳನ್ನು ಹೊಂದಿರುವ ಸಸ್ಯಗಳೊಂದಿಗೆ ಕ್ಯಾಪಿಟಲ್ RR ಸಂಕರಿಸಿ ಅವುಗಳಿಂದ ಸಂತತಿಯನ್ನು ಉತ್ಪಾದಿಸಿದರು. F1 ಪೀಳಿಗೆಯಲ್ಲಿ ದೊರೆತ ಕೆಂಪು ಹೂಗಳನ್ನು ಹೊಂದಿರುವ ಸಸ್ಯಗಳನ್ನು ಪೋಷಕ ಪೀಳಿಗೆಯ ಕೆಂಪು ಹೂಗಳನ್ನು ಹೊಂದಿರುವ ಸಸ್ಯಗಳಿಗಿಂತ ಭಿನ್ನವಾಗಿವೆ, ಏಕೆ? ಕಾರಣಗಳೊಂದಿಗೆ ತಿಳಿಸಿ ಅಂತ ನಮಗೆ ಈ ತರ ಕ್ವಶನ್ ಕೇಳಬಹುದು. ಓಕೆನಾ, ಮತ್ತೆ ಅವರ್ ಎನ್ವಿರಾನ್ಮೆಂಟ್ ನಿಂತ ನಾವು ನೋಡ್ಬೇಕಾದ್ರೆ ಅ ಫುಡ್ ಚೈನ್ ಇನ್ ಅ ಪೊಲ್ಯೂಟೆಡ್ ಅಕ್ವಾಟಿಕ್ ಎಕೋಸಿಸ್ಟಮ್ ಇಸ್ ಗಿವನ್. ಸೊ ಅಬ್ಸರ್ವ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ಈ ತರ ಫುಡ್ ಚೈನ್ ಅನ್ನ ಕೊಟ್ಬಿಟ್ಟು ನಮಗೆ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಏನ್ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ ಈ ತರ ಫುಡ್ ಚೈನ್ ಅನ್ನ ಕೊಟ್ಟಿದ್ದಾರೆ. ಜೈವಿಕ ಸಂವರ್ಧನೆಯಲ್ಲಿ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಯಾವುವು ಅಂತ ಕೇಳಿದ್ದಾರೆ. ಜೈವಿಕ ಸಂವರ್ಧನೆ ಮೇಲೆ ಕ್ವಶನ್ ಬರುತ್ತೆ. ಓಕೆನಾ, ಮತ್ತೆ ಅದರಿಂದ ಆಗುವ ಪರಿಣಾಮವನ್ನು ಕೇಳ್ತಾರೆ. ಜೈವಿಕ ಸಂವರ್ಧನೆ ಅಂತಂದ್ರೆ ಬಯೋಮ್ಯಾಗ್ನಿಫಿಕೇಶನ್ ಬಗ್ಗೆ ನೀವು ಚೆನ್ನಾಗಿ ಓದ್ಕೋಬೇಕು ಸ್ಟೂಡೆಂಟ್ಸ್. ಮತ್ತೆ ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇರುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಇದು ಎಲ್ರಿಗೂ ಗೊತ್ತಿರಬೇಕು ಅಂತ ಈ ತರ ಕಾನ್ಸೆಪ್ಟ್ ನಿಂದಾನು ಕ್ವಶನ್ ಕೇಳಬಹುದು. ಓಕೆ, ಸೊ ಇಲ್ಲಿ ನೋಡ್ಬೇಕಾದ್ರೆ ನಾನು ಕನ್ನಡದಲ್ಲಿ ಓದ್ತೀನಿ. ಕೊಟ್ಟಿರುವ ಆಹಾರ ಸರಪಳಿಯನ್ನು ಗಮನಿಸಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕ್ವಶನ್ ಇದೆ. ಓಕೆನಾ, ಸೊ ಇಲ್ಲಿ ಒಂದು ಆಹಾರ ಸರಪಳಿ ನಿಮ್ಗೆ ಕೊಟ್ಬಿಟ್ಟು ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ಹೀಗೆ ವ್ಯಾಲ್ಯೂ ಚೇಂಜ್ ಮಾಡಿ ನಿಮ್ಗೆ ಕ್ವಶನ್ ಕೇಳಬಹುದು. ಓಕೆ, T1 ನಲ್ಲಿ ಫಸ್ಟ್ ಟ್ರಾಪಿಕ್ ಲೆವೆಲ್ ಅಲ್ಲಿ ಇಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ, ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ಗೆ ಎಷ್ಟು ಎನರ್ಜಿ ಇದೆ, ಎಷ್ಟು ಉಳಿಯುತ್ತೆ ಅಂತ ಈ ತರ ಕ್ವಶನ್ ಕೇಳಬಹುದು. ಅಂತಂದ್ರೆ 10% ಲಾನ ಯೂಸ್ ಮಾಡ್ಕೊಂಡು ನಿಮ್ಗೆ ಕ್ವಶನ್ ಕೇಳಬಹುದು. ಓಕೆ, ಟಾಪಿಕ್ ಅಲ್ಲಿ 10% ಲಾ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾವ ಪೋಷಣ ಸ್ತರದಲ್ಲಿ ಹಾನಿಕಾರಕ ರಾಸಾಯನಿಕಗಳು
ಸಂಗ್ರಹವಾಗುತ್ತವೆ ಅಂತ ಕ್ವಶನ್ ಕೇಳಬಹುದು. ಅಂತಂದ್ರೆ ಅದೇ ಬಯೋಮ್ಯಾಗ್ನಿಫಿಕೇಶನ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಓಕೆನಾ? ಸೊ ಮತ್ತೆ ನೋಡ್ಬೇಕಾದ್ರೆ ಹಾವು, ಕಪ್ಪೆ, ಹುಲ್ಲು ಮತ್ತು ಮಿಡತೆ ಈ ಜೀವಿಗಳನ್ನು ಬಳಸಿಕೊಂಡು ಒಂದು ಆಹಾರ ಸರಪಳಿಯನ್ನು ರಚಿಸಿ ಅಂತಂದ್ರೆ ಫುಡ್ ಚೈನ್ ಬಗ್ಗೆನೂ ನಮಗೆ ಕ್ವಶನ್ ಕೇಳಬಹುದು. ಓಕೆನಾ ಸ್ಟೂಡೆಂಟ್ಸ್? ಮತ್ತೆ ಈ ಆಹಾರ ಸರಪಳಿಯಲ್ಲಿ ಹಾನಿಕಾರಕ ರಾಸಾಯನಿಕಗಳು ಸಂಗ್ರಹವು ಯಾವ ಜೀವಿಯಲ್ಲಿ ಹೆಚ್ಚಾಗಿರುತ್ತದೆ ಅಂತಂದ್ರೆ ಜೈವಿಕ ಸಂವರ್ಧನೆ ಮೇಲೆ ಕ್ವಶನ್ ಕೇಳಬಹುದು. ಸೊ ನೀವು ಜೈವಿಕ ಸಂವರ್ಧನೆ, ಬಯೋಮ್ಯಾಗ್ನಿಫಿಕೇಶನ್, ಓಕೆ, ದಟ್ ಇಸ್ ವಾಟ್ ಬಯೋಮ್ಯಾಗ್ನಿಫಿಕೇಶನ್, 10% ಲಾ, ಎನರ್ಜಿ ಫ್ಲೋ, ಓಕೆ, ಟ್ರಾಪಿಕ್ ಲೆವೆಲ್ಸ್, ಈ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ. ಈ ಕಾನ್ಸೆಪ್ಟ್ ಮೇಲೆ ಇದೇ ತರ ಕ್ವಶನ್ ಬರುತ್ತೆ, ಇದನ್ನ ಬಿಟ್ಟು ಮತ್ತೇನು ಕೇಳೋದಿಲ್ಲ, ಇದೇ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆ ಸ್ಟೂಡೆಂಟ್ಸ್? ಸೊ ಓಝೋನ್ ಪದರದಿಂದ ಉಂಟಾಗುವ ಹಾನಿಯು ಕಾಳಜಿಗೆ ಕಾರಣವಾಗಿದೆ ಏಕೆ ಅಂತಂದ್ರೆ ಓಝೋನ್ ಬಗ್ಗೆ ನಿಮ್ಗೆ ಕ್ವಶನ್ ಕೇಳ್ತಾರೆ. ವೈ ಓಝೋನ್ ಈಸ್ ಇಂಪಾರ್ಟೆಂಟ್? ಓಕೆ, ಓಝೋನ್ ಹಾನಿ ಆದಾಗ ಏನಾಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಓಝೋನ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಓಕೆ, ಮುಂದೆ ಕ್ವಶನ್ ನೋಡ್ಬೇಕಾದ್ರೆ ಪರಿಸರ ವ್ಯವಸ್ಥೆಯಲ್ಲಿ ಕವಲೊಡೆದ ಆಹಾರ ಸರಪಳಿ ಹೇಗೆ ಉಂಟಾಗುತ್ತದೆ ಅಂತ ಕ್ವಶನ್ ಇದೆ. ಓಕೆ, ವೈ ಡಸ್ ಇಂಟರ್ ಕನೆಕ್ಷನ್ ಬಿಟ್ವೀನ್ ಫುಡ್ ಚೈನ್ ಆಕರ್ ಇನ್ ಎಕೋಸಿಸ್ಟಮ್ ಅಂತ ಈ ತರ ಫುಡ್ ವೆಬ್ ಬಗ್ಗೆನೂ ನಿಮ್ಗೆ ಕ್ವಶನ್ ಅನ್ನ ಕೇಳಬಹುದು. ಆಹಾರ ಸರಪಳಿಯಲ್ಲಿ ಶಕ್ತಿಯು ಹೇಗೆ ಸಂಚರಿತವಾಗುತ್ತದೆ? ಹೌ ಡಸ್ ಎನರ್ಜಿ ಫ್ಲೋ ಇನ್ ಅ ಫುಡ್ ಚೈನ್? ಓಕೆ, ಯೂನಿ ಡೈರೆಕ್ಷನ್ ಅಲ್ಲಿ ಆಗುತ್ತಾ, ಹೆಂಗಾಗುತ್ತಾ ಅಂತ ಈ ತರ ನಿಮ್ಗೆ ಕ್ವಶನ್ ಇರುತ್ತೆ. ಯೂನಿ ಡೈರೆಕ್ಷನ್ ಅಲ್ಲೇ ಏಕಾಗುತ್ತೆ ಅಂತಾನು ಕ್ವಶನ್ ಇರಬಹುದು. ಓಕೆ, ಎನರ್ಜಿ ಫ್ಲೋ ಮೇಲೆ. ಮತ್ತೆ ಗಿವ್ ರೀಸನ್ಸ್ ಅಂತ ಕೊಟ್ಟು ಕ್ವಶನ್ ಕೇಳಬಹುದು. ಫುಡ್ ಚೈನ್ಸ್ ಜನರಲಿ ಕನ್ಸಿಸ್ಟ್ ಆಫ್ ಓನ್ಲಿ 3 or 4 ಸ್ಟೆಪ್ಸ್. ವೈ ಅಂತ ಕ್ವಶನ್ ಕೇಳಬಹುದು. ಓಕೆ, ಸೊ ಆಹಾರ ಸರಪಳಿಗಳಲ್ಲಿ ಸಾಮಾನ್ಯವಾಗಿ 3 ಅಥವಾ 4 ಹಂತಗಳಲ್ಲಿ ಮಾತ್ರ ನಾವು ನೋಡ್ತೀವಿ. ಯಾಕೆ ಅಂತ ನಾವು ಆನ್ಸರ್ ಬರಿಬೇಕು. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರ ಮುಖ್ಯವಾಗಿದೆ ಅಂತಂದ್ರೆ ಡಿಕಂಪೋಸರ್ಸ್ ಬಗ್ಗೆ. ಓಕೆ, ಬಯೋಡಿಗ್ರೇಡೇಬಲ್, ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟಾನ್ಸಸ್ ಯಾವುವು, ಓಕೆ, ಅವು ಏಕೆ ಬಯೋಡಿಗ್ರೇಡೇಬಲ್ ಅಂತ ಅನ್ಸ್ಕೊಳ್ತವೆ ಅಂತ ಈ ತರ ಕ್ವಶನ್ಸ್ ಅನ್ನ ಕೇಳಬಹುದು ಈ ಟಾಪಿಕ್ಸ್ ಮೇಲೆ. ಓಝೋನ್ ಪದರವನ್ನು ರಕ್ಷಿಸುವುದು ಅಗತ್ಯವಾಗಿದೆ ಏಕೆ? ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ಬೇಕಾದ್ರೆ ಪೋಷಣ ಸ್ತರಗಳು ಎಂದರೇನು ಅಂದ್ರೆ ಟ್ರಾಪಿಕ್ ಲೆವೆಲ್ಸ್ ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ವಿವರಿಸಿ ಅಂತ ಕ್ವಶನ್ ಇದೆ. ಇದನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಅದೇ ಮತ್ತೇನು ಎನರ್ಜಿ ಫ್ಲೋ ಹೆಂಗಾಗುತ್ತೆ, ಓಕೆ, ಶಕ್ತಿ ಹೆಂಗೆ ಸಂಚರಿತವಾಗುತ್ತೆ, 10% ಲಾ, ಬಯೋಮ್ಯಾಗ್ನಿಫಿಕೇಶನ್. ಓಕೆ, ಈ ಕಾನ್ಸೆಪ್ಟ್ ಇಂದಾನೇ ಹೆಚ್ಚಿಗೆ ಕ್ವಶನ್ ಬರೋದು. ಫುಡ್ ಚೈನ್, ಓಝೋನ್ ಲೇಯರ್, ಮತ್ತೆ ಜೈವಿಕ ವಿಘಟನೆಯ ವಸ್ತುಗಳು ಮತ್ತು ಜೈವಿಕ ವಿಘಟನೆಯವಲ್ಲದ ವಸ್ತುಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿ. ಇಷ್ಟೇನಪ್ಪ, ಈ ಕಾನ್ಸೆಪ್ಟ್ಗಳ ಮೇಲೆ ಏನಾಗೋದು ಅಂತಂದ್ರೆ ಕ್ವಶನ್ಸ್ ಸುತ್ತೋದು. ಇದಕ್ ಬಿಟ್ಟು ಮತ್ತೇನಿಲ್ಲ, ಇಷ್ಟು ನೀವು ಓದ್ಕೊಳ್ಬೇಕು. ಓಕೆ, ನಿಮ್ಗೆ ಇಂಪಾರ್ಟೆಂಟ್ MCQ ಕ್ವಶನ್ಸ್ ಬೇಕಾದ್ರೆ, ಇಂಪಾರ್ಟೆಂಟ್ MCQ ಕ್ವಶನ್ಸ್ ಏನಾದ್ರು ಬೇಕಾದ್ರೆ ನಾವು ಒಂದು ವಿಡಿಯೋ ಮಾಡಿದ್ವಿ, ಟಾಪ್ 50 MCQ ಕ್ವಶನ್ಸ್ ಅಂತ. ಓಕೆ, ಅಲ್ಲಿ ಟಾಪ್ 50 MCQ ಕ್ವಶನ್ ಅಲ್ಲಿ ಲೈಫ್ ಪ್ರೊಸೆಸ್ ಇಂದ ಅವರ್ ಎನ್ವಿರಾನ್ಮೆಂಟ್ ವರೆಗೆ ಎಲ್ಲಾ ಚಾಪ್ಟರ್ಗಳನ್ನ ಚೆನ್ನಾಗಿ ನಾವು ಕವರ್ ಮಾಡಿದೀವಿ. ಸೊ ನೀವು ಚಾನಲ್ಗೆ ಹೋಗಿ ಅಲ್ಲಿ ನೋಡ್ಬೇಕು, ವಿಡಿಯೋವನ್ನ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಕ್ವಶನ್ಸ್ ಅನ್ನ. ಓಕೆ, ಇಲ್ಲಿ ನಾನು ಲಾಂಗ್ ಆನ್ಸರ್ಸ್ ಅನ್ನೇ ನಾನಿಲ್ಲಿ ಕವರ್ ಮಾಡಿರೋದು. ಓಕೆ, ಸೊ ನಿಮಗೆ MCQ ಕ್ವಶನ್ಸ್ ಏನಾದರೂ ಬೇಕಿದ್ರೆ, ನೀವು ಅಲ್ಲಿ ವಿಡಿಯೋಗೆ ಹೋಗಿ ನೋಡ್ಕೊಳ್ಳಿ. ಮತ್ತೆ ನಿಮಗೆ ಯಾವ ತರ ಕ್ವಶನ್ಸ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಡೆಫಿನೆಟ್ ಆಗಿ ತಿಳಿಸಿ. ಓಕೆನಾ? ಆ ತರ ವಿಡಿಯೋನ ತರಲು ನಾನು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.